ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪ್ರಾದೇಶಿಕ 1700 ಹೆಕ್ಟರ್ ಏರಿಯಾ ಕವರ್ ಮಾಡೋದು ಸರ್. ಸರ್ವಿಕ್ಸ್ 5,41,000. Also nominal cases, ಮನೆ ಬಂದ್ರೆ ಒಬ್ಬರಿಗೆ ಬರೋದಿಲ್ಲ. saying one fellow. Function server we provide rural service. Along with that, even water testing and all that. Then details of the last time I told you, supplies are being proposed for this LAC to check ಮಾಡಿದ್ರಲ್ಲ only are students. Yes. So is it genuine or no? It is locally manufactured. Bomnali Road. You send your people asking to check it. Once you go, they check now. Once a long it is you check. Regular check sir, water treatment center daily check even GPS but no ಈಗ ಮಿಕ್ಸಿಂಗ್ ಆಫ್ ವಾಟರ್ ಖಂಡಿತ ಕುಡ್ತಿದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ವಾರ್ಡಲ್ಲಿ ಏನಂದ್ರೆ ನಮ್ದು ಇರೋದು ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲೂ ಒಂದ್ ಕಡೆ ಇನ್ನೇ ಒಂದು ಸಣ್ಣದ ಇನ್ಸಿಡೆಂಟ್ ಆಯಿತು ಅಂದ್ರೆ 23ರಲ್ಲಿ ಆಗಿತ್ತಲ್ಲ ಡಾಕ್ಟರ್, ಸಂಡೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು 23ರಲ್ಲಿ, ಆಮೇಲೆ 24ರಲ್ಲಿ ಒಂದು ಕುರ್ಗೋಡಲ್ಲಿ ಆಗಿತ್ತು. ಈ ಎರಡು ಕೇಸ್ ದ ಮೂಮೆಂಟ್ ವಿ ಗಾಟ್ ಇನ್ಫಾರ್ಮೇಷನ್ ಡೆತ್ ಆಗಿತ್ತು. ಇಟ್ ವಾಸ್ ನಾಟ್ she was pregnant. She lost her that's what I'm saying. We have to kind of finally itself is a very difficult. Urban area ಆದರೂ ಗೊತ್ತಾಗುತ್ತೆ ಸರ್. This regular quality check will prevent such kind of a thing. What is the schedule, what are they supposed to check? Proper use of the kilometers, whatever they have, and the biological sampling also. ನಿಮಗೆ ಮಾಹಿತಿ ಇರಬೇಕು. ಯಾವುದೋ ಒಂದು ಕೇಸ್ ಬಂದಾಗ ನೀವು ಮತ್ತೆ ನಿಮ್ಮ TH ಓಡೋಗೋದಲ್ಲ. What you explain to them applies to you also. ನಿಮಗೆಲ್ಲ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ, ವಾಟರ್ ಡಿಸ್ಪೆನ್ಸರ್ಸ್, RO plants and OSTs ಎಲ್ಲ ಇದೆ. So all of them have to be kept properly. ರೆಸಿಸ್ಟೆನ್ಸ್ ಮಾತ್ರ ರೇಟ್ ಹಾಕಿ ವಿಧಾನ ಮಾಡಿದ್ರು ಸರ್. ಇಲ್ಲ ಬರ್ತಾ ಇದೆ ಸರ್. ಮತ್ತೆ ಮಳೆ ಬಂದಾಗ ಮತ್ತೆ ಬೇಡಿಕೆ ಕೇಳಿದ್ರೆ ಸರ್ ಕೊಟ್ಟಿದ್ದೀವಿ ಸರ್. Otherwise the crops to receive ಎಲ್ಲ ಸಂತೋಷ. Anyway you don't have hospital center. ನಮ್ಮದು ಪ್ಯಾಡಿಂಗ್ ಕಂಟ್ರಿ ಇರೋದ್ರಿಂದ we get interest ಅನುರಲ್ಲಿ ಇರುತ್ತೆ. ಅದರಿಂದ ಮತ್ತೆ ಈ 3 months ನಲ್ಲಿ ಮಳೆ ಚೆನ್ನಾಗಿದೆ ಸರ್. annually 1,15,000 ಮೆಟ್ರಿಕ್ ಟನ್ ಇದೆ ಸರ್. ಬಟ್ ಮಂತ್ ವೈಸ್ ಸರ್ ಬೀಜ ಇದ್ದು ನಮಗೆ ರೆಗ್ಯುಲರ್ ಆಗಿ 10,000 ಮೆಟ್ರಿಕ್ ಟನ್ಸ್ ನಾವು ಪ್ಲಾನ್ ಮಾಡ್ತೀವಿ ಸರ್. ಅಲ್ಲ ಕ್ವಿಂಟಾಲ್ಸ್ ಮಾತ್ರ ವಿತರಣೆ ಆಗುತ್ತೆ ಸರ್. ರಬಿ ಖರೀಫ್ ಮೇಜರ್ ಇದೆ ಸರ್ ನಮಗೆ. ಸೊ ಸಫಿಷಿಯೆಂಟ್ ಆಗಿದೆ ಸರ್. ಹೋದ ವರ್ಷ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಸೀಡ್ ಪ್ರೊಡಕ್ಷನ್ ಸಹ ಚೆನ್ನಾಗಿದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಸರ್. ನಿಮ್ಮಲ್ಲಿ ಜಾಸ್ತಿ ಇದೆ. ಕಾಫಿ ಮತ್ತು ಸೋಗೋಕರಿಂದ ಸ್ವಲ್ಪ ರಿಸಲ್ಟ್ಸ್ ಇದೆ. ಬಟ್ ಆಫ್ಟರ್ ಪ್ಲಾಸ್ಟಿಕ್ ಪರಿಸ್ಥಿತಿಯಲ್ಲಿ ಸರ್ ರೈತರು ಸಹ ನಾರ್ಮಲ್ ಆಗಿ ಪ್ರೊಡಕ್ಷನ್ ಚೆನ್ನಾಗಿದೆ ಸರ್. ಸ್ವಲ್ಪ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಫೋರ್ಕಾಸ್ಟ್ 48 hours 24 hours ಚೇಂಜ್ ಆಗ್ತಾ ಇರೋದ್ರಿಂದ ಈ ನಾವು ನಾರ್ಮಲ್ ಇರ್ಬೋದು. ಇದು ಒಂದು ಕಡೆ ಮಾತ್ರ ಕ್ರಾಪ್ ಲಾಸ್ ಆಗುತ್ತೆ.
ಅದನ್ನು ರಿಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಅದರ್ವೈಸ್ ಎಲ್ಲಿ ಏನು ಆಗಲ್ಲ ಸರ್. ಸರ್ ಅಲ್ಲಿ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡಿಸ್ತಿರ್ತಾರೆ ಸರ್ ಏಜುಗಳಿಂದ ರಿಜಿಸ್ಟರ್ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಿಸಿದ್ರಿ ಸರ್ ಹೋದ ವರ್ಷ. ಈ ಸೀಸನ್ ಬಂದಾಗ Yes. ಅವರು ತಗೊಂಡ್ರು 500 ಎಕರೆಯಲ್ಲಿ ಇಷ್ಟು ಅಂದರೆ ಕನ್ಫ್ಯೂಸ್ ಅಲ್ಲ, ಬಟ್ ರಾಂಗ್ ಏನೋ ರೆಕಮೆಂಡೇಶನ್ ಆಗಿದೆ ಅಂತ ಮಾಹಿತಿ ಯಾಕೆ ಬಂದಿಲ್ಲ ನಿಮ್ಗೆ ಈಗ ಯಾಕೆ ಮಾಹಿತಿ? ಆಕ್ಚುಲಿ ಫಾರ್ಮರ್ಸ್ ನಾವು ಆ ಟೈಮಲ್ಲಿ ಯಾವ ಕ್ರಾಪ್ ಯಾವ ಟೈಮ್ಗೆ ಸೋಯಿಂಗ್ ಮಾಡಬೇಕು, ಆಫ್ಟರ್ ದಟ್ ಯಾಕೆ ಸೋ ಮಾಡಬಾರ್ದು, ಏನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಸರ್ ಇದು ಖರೀಫು ಈಗ ಏಪ್ರಿಲ್ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಅವರು ಅಥವಾ ಅಕ್ಟೋಬರ್ ನವೆಂಬರ್ ಅಲ್ಲಿ ಎಸ್ ಅವರಿಗೆ ಅವ್ರಿಗೆ ಏನೋ ಕ್ವಾಂಟಿಟಿ ಸಿಗ್ಬೇಕಿತ್ತು, ಸಿಕ್ಕಿಲ್ಲ. Yes. ಅವಾಗಿಂದ ಆದ್ರಿಂದ ಉದಾಹರಣೆ ಮೇಲೆ ಈಗ ನೀವು ಕಂಪ್ನಿ ಅವ್ರ ಕರೆದವರಿಗೆ ಮಾತಾಡ್ತಾ ಇದ್ದೀವಿ. ಸೊ 6 months ಪೀರಿಯಡ್ ಏನು ಇಂಟರ್ವ್ಯೂ ಪೀರಿಯಡ್ ಇತ್ತು ಅದರಲ್ಲಿ ಏನು ಪರಿಹಾರ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಪೇಪರ್ ವರ್ಕ್ ಹೋಗಿ ಪೇಪರ್ ಅಲ್ಲಿ ಬರ್ಸಿ ಆಮೇಲೆ ತಹಸೀಲ್ದಾರ್ ಕರೆಸಿ ಮೀಟಿಂಗ್ ಮಾಡಿಸಿ ಈಗ ಪಂಚಾಯತಿ ಮಾಡ್ಕೊಂಡು ಮುಗಿಸಿದ್ದಾರೆ. ಇದು ಆಗಲೇ ಮುಂಚೆನೆ ನೀವು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು. ಈ ತರ ಆಗಿದೆ, ಕಂಪ್ನಿ ಅವ್ರನ್ನ ಕರಿಬೇಕು. ಅದೇ ಕೂಡ ಡಿಪಾರ್ಟ್ಮೆಂಟೇ ಅಂದ್ರೆ ಗಮನಿಸಿ ಮಾರಾಟ ಮಾಡ್ಕೊಂಡು ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ಸ್ಟಾಫ್ನು ಆಫೀಸರ್ ಫಾಲೋ ಮಾಡ್ತಾರೆ ಸರ್. ಕೆಲವು ಟೈಮ್ ಈ ಥರ ಇಲ್ಲಿ ಅಂದ್ರೆ ಹ್ಯಾಂಡಲ್ ಮಾಡಿ ವಿಜಿಲೆನ್ಸ್ ಕೇಸ್ ಆಗಿದೆ ಸರ್. ಇವಾಗ ನಮಗೆ ಆಂಧ್ರ ಸ್ವಲ್ಪ ಬಾರ್ಡರ್ ಶೇರಿಂಗ್ ಇರೋದ್ರಿಂದ ಆಂಧ್ರ ಇರ್ತದೆ ಸರ್. ಅದನ್ನ ಟ್ಯಾಕಲ್ ಮಾಡಿ ವಿಜಿಲೆನ್ಸ್ ವಿಂಗ್ ಇದೆ ಸರ್. ನಮ್ಮಲ್ಲಿ ಸುಮಾರು 15 ಕೇಸ್ ಹಾಕಿದ್ದಾರೆ ಸರ್. ಒಂದು ಸೀಡ್ ಆಕ್ಟ್ 1966 ಏನಿದೆ ಸರ್, ಆ ಆಕ್ಟ್ ಅಲ್ಲಿ ನಾವು ಆಕ್ಚುಲಿ ನಾವು ಸೀಡ್ ನಾನ್ ಸ್ಟ್ಯಾಂಡರ್ಡ್ ಬಂದ್ರೆ ಜಸ್ಟ್ 500 rupees ಫೈನ್ ಅಷ್ಟೇ ಇದೆ ಸರ್. ಬೇರೆ ಪನಿಷ್ಮೆಂಟ್ ಏನಿಲ್ಲ ಸರ್. ಸೀಡ್ ಆಕ್ಟ್ ಅಲ್ಲಿ ಕಡಿಮೆ ಪನಿಷ್ಮೆಂಟ್ ಇದೆ ಸರ್. ಇಂಪ್ರಿಸನ್ಮೆಂಟ್ ಮತ್ತು 10,000 ಫೈನ್ ಆ ಥರ ಇದೆ ಫರ್ಟಿಲೈಸರ್ ಸ್ಟ್ರಾಂಗ್ ಇದೆ ಸರ್. ಸೀಡ್ ಸ್ವಲ್ಪ Point is this much only, improve vigilance also be better. Yes. And your outreach to farmers also have to improve. Yes sir. Okay. Yes. So, ನಿಮ್ಮ ಜೊತೆ ಅವರು ಸಂಪರ್ಕ ಇಟ್ಕೊಂಡು ಏನಾರ ಈ ಥರ ಬಂದರೆ ನಿಮ್ಮ ಹತ್ರ ಪ್ರಾಡಕ್ಟ್ ಬಗ್ಗೆ ಒಂದು ಸಲಹೆ ತೊಗೊಂಡು ಮಾಡುವಂಥ ವ್ಯವಸ್ಥೆ ಇದೆ. Yes sir. Not sir. Thank you sir. ರೆಗ್ಯುಲೇಷನ್ ಸಬ್ಜೆಕ್ಟ್ ಆಗಿರೋದು ಇವಾಗ working actually now what from discussion ಮೊನ್ನೆ ಒಂದು ಪ್ರೊಟೆಸ್ಟ್ ಆಗಿತ್ತು ಹಾಸ್ಪಿಟಲ್ ಬಳ್ಳಾರಿಯಲ್ಲಿ ಕೋರಲ್ ಕಡಿಮೆ ಇದೆ, ಮೇಲ್ಸರ್ಗಿ ಕಡಿಮೆ ಇದೆ, ಈ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಬಟ್ ಫಾರ್ ದ ಟೈಮಿಂಗ್ ಅಂತ ಸೆಕ್ಟರ್ ಕೊಟ್ಟಿರೋದು ಆ ಸೊಸೈಟಿ ಏನನ್ನು ಫಾರ್ಮ್ ಮಾಡಿದ್ದೀವಿ ಅವ್ರಿಗೆ ರಿಲೀಸ್ ಪ್ಯಾಟರ್ನ್ ಕೊಟ್ಟಿದ್ಮೇಲೆ ಇನ್ನೂ ಜಾಸ್ತಿ ರೀತಿ ಪ್ರೋಗ್ರಾಮ್ ಕೊಡಬೇಕು. ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅದರಿಂದ ಏನು ಆದಾಯ ಬರುತ್ತೆ ಆದಾಯಕ್ಕೆ ಇನ್ನೂ ಜಾಸ್ತಿ ಮಾಡಬೇಕು. ಆಮೇಲೆ ನೀವು ಈ ರಿಲೀಸ್ ಪ್ಯಾಟರ್ನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಯಾವ ರೆಡಿ ಕೂಡ ಮಾಡಬಾರ್ದು. ಓಕೆ, ನೀವು ದರಗಳನ್ನ ಮತ್ತೆ ಇದು ಟ್ಯಾಗ್ ಹಾಕೊಂಡು ಇದರಲ್ಲಿ ಕೊಟ್ಟಿದ್ವಿ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ನಾವು ಎಷ್ಟು 47 crore ಇದೆಯಲ್ಲ 47.17 crores ಇದೆ ಸರ್. ಓಕೆ, ಸಂಡೂರಲ್ಲಿ 3,000 ನಿಮ್ಮ ಬೆನಿಫಿಷರೀಸ್, ಬಳ್ಳಾರಿ ತಾಲೂಕಲ್ಲಿ 2,500 ಬೆನಿಫಿಷರೀಸ್. ನಂಬರ್ಸ್ ಬಟ್ ಅದನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅದರ ಬಗ್ಗೆ ಏನು ಗೈಡ್ಲೈನ್ಸ್ ಇಲ್ಲ. ಈಗ ಗೈಡ್ಲೈನ್ಸ್ ಅಂದ್ರೆ CS ಸರ್ ಅಧ್ಯಕ್ಷತೆಯಲ್ಲಿ ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ಬಿಟ್ಟು ಇದ್ರ ಪ್ರಕಾರ ರೋಸ್ಟರ್ ಪ್ರಕಾರ ವಿಲೇಜ್ ವೈಸ್ ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟು ಅಲ್ಲ ಸೊಸೈಟಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಸರ್, ಚೇಂಜ್ ಇಲ್ಲ ಅದೇ ಮತ್ತೆ ಸೊಸೈಟಿ ಫಾರ್ಮ್ ಮಾಡಿದ್ರೆ ವಿಚಾರಕ್ಕೆ entire idea was that it will be given to a society and 100 members of the society so that tomorrow there is a peer pressure. ಇಲ್ಲ ಅಂದ್ರೆ ಸುಮ್ಮನೆ ನಿಮ್ಮ ಪಶು ಭಾಗ್ಯ ಸ್ಕೀಮ್ ತರ ಮಾಡಿಬಿಟ್ಟು ಯಾರಿಗೆ ಕೊಟ್ಟರು ಯಾರು ತಗೊಂಡೋದ್ರು ಯಾರ ಮನೆಗಿದೆ ಏನು ಐಡಿಯಾ ಬರಲ್ಲ. ಅದೇ ಅಂದ್ರೆ ಈಗ ಫಸ್ಟ್ DPR ಅಲ್ಲಿ ನಾವು ವಿತ್ ಓನರ್ಸ್ ಸೊಸೈಟಿ ಮೆಂಬರ್ಸ್ಗೆ ಅಂತಾನೆ ನಾವು ಮಾಡಿದ್ವಿ ಸರ್. ಮತ್ತೆ ರಿವೈಸ್ ಇದರಲ್ಲಿ ಜನರಲ್ ನಮ್ಮ ಇಲಾಖೆ ಒಂದು ಮಾಡಿ whenever the animal husbandry department has distributed cattle, then there is some whatever. ಬ್ಯಾಟ್ ಮತ್ತೆ ಅವೆಲ್ಲ ಕೊಟ್ಟಿರ್ತೀವಿ ಅದೆಲ್ಲ ಏನಾಯ್ತು? ಇದೆ
ಇದೇ ಸ್ಕೀಮ್ ಅಲ್ಲಿ ಅದು ಸೆಕೆಂಡ್ ಫಂಡ್ ಬಂದು ಫಸ್ಟ್ ಅಪ್ಪ ಆಗಿ ಅದು 70 crores ಏನೋ ಮತ್ತೆ ಇತ್ತು ಸರ್. ಅದು ಟೊಮ್ಯಾಟೊ ಮಿಲ್ಕಿಂಗ್ ಮಿಷನ್ ಜಾಬ್ ಕಾರ್ಡ್ಸ್ ಅಲ್ಲ ಸರ್, ಇದು ಖರೀದಿ ಮಾಡಿಲ್ಲ ಸರ್, ಇದು ಖರೀದಿ ಮಾಡಿಲ್ಲ ಸರ್. ಡಿಪಾರ್ಟ್ಮೆಂಟ್ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದೆ, ಯಾರು ಕೊಡಬೇಕು ಗೊತ್ತಿಲ್ಲ. ಆಲ್ಮೋಸ್ಟ್ 1 ವರ್ಷ ಹಿಂದೆ ಪರ್ಚೇಸ್ ಆಗಿದೆ. ಇಲ್ಲ ಸರ್, ಅದು ಡಿಮ್ಯಾಂಡ್ ಬೇಸಿಸ್ ಮೇಲೆ ತಾಲೂಕಿಗೆ 1-2 ಆ ಥರ ಜಾಬ್ ಕಾರ್ಡ್ಸ್ ಆ ಥರ ಟೊಮ್ಯಾಟೊ ಇಲ್ಲ ಸರ್, KBS ನಾವು ಅಪ್ರೂವಲ್ ಇದು ಸೆಕೆಂಡ್ ಅಲ್ಲಿ 70 crores ಇಲ್ಲಪ್ಪ, ಹೋದ ವರ್ಷ ಮಾರ್ಚ್ 24ರಲ್ಲಿ ಅಪ್ರೂವಲ್ ಆಗಿದೆ. ಇಲ್ಲ ಪರ್ಚೇಸ್ ಆಗಿಲ್ಲ ಸರ್. ಅಲ್ಲ, ನೀವು ಡಿಡಿ ಎಲ್ಲಿದೆ? ಈಗ ಬೆಂಗಳೂರಿಗೆ ಆಯ್ತು, ಅವ್ರು ಬಂದ್ಮೇಲೆ ನೀವು ಪೂರ್ತಿ ಡೀಟೇಲ್ಸ್ ಕೊಡ್ಬೇಕು. ನಂಗೆ ಗೊತ್ತು, ಗುರೇಕಪ್ಪ ಮಾಮಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ, ಫೋಟೋ ನೋಡಿದ್ದೀನಿ. So you know what is the survey result in this You have maximum priority in first year. After that, it will stabilize. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.